ನಮಸ್ಕಾರ ಸ್ನೇಹಿತರೆ, ಹೊಸಂಜೆ ಮಾತು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಕುತೂಹಲಕಾರಿಯಾದ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆ ನಮ್ಮ ಕಥೆ ಇಷ್ಟವಾದರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನನ್ನ ಕಾರಿನಲ್ಲಿ ಆಫೀಸಿಗೆ ಹೋಗುತ್ತಿದ್ದೆ. ದಾರಿಯಲ್ಲಿ ಒಬ್ಬ ಹುಡುಗಿ ನನ್ನ ಕಾರಿಗೆ ಕೈ ಅಡ್ಡ ಹಾಕಿದಳು. ನಾನು ಗಾಡಿಯನ್ನು ಅವಳ ಹತ್ತಿರ ನಿಲ್ಲಿಸಿದೆ. ಅವಳು ನೋಡಲು ತುಂಬ ಸುಂದರವಾಗಿದ್ದಳು. ಅವಳು ಕಾರಿನ ಬಾಗಿಲು ತೆರೆದು ಬಂದು ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತಳು. ತನಗೆ ಲಿಫ್ಟ್ ಬೇಕೆಂದು ವಿನಯದಿಂದ ಕೇಳಿಕೊಂಡಳು. ನಾನು ಕೆಲವು ಕ್ಷಣಗಳ ಕಾಲ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನಿಂತುಬಿಟ್ಟೆ. ನಂತರ ಅವಳಿಗೆ ಲಿಫ್ಟ್ ನೀಡಿದೆ. ಮಾತುಕತೆಯ ನಡುವೆ ತಿಳಿದು ಬಂದ ವಿಷಯವೇನೆಂದರೆ, ಅವಳು ಇಂಟರ್ವ್ಯೂ ನೀಡಲು ಹೋಗುತ್ತಿದ್ದ ಕಂಪನಿಗೆ ನಾನೇ ಮಾಲೀಕನಾಗಿದ್ದೆ. ಅವಳಿಗೆ ಸರಿಯಾದ ದಾರಿಯೂ ಗೊತ್ತಿರಲಿಲ್ಲ. ಆದರೆ ಮುಂದೆ ನಡೆದ ಘಟನೆ ನಮ್ಮ ಇಡೀ ಜೀವನವನ್ನೇ ಬದಲಿಸಿತು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆರ್ಯ. ನಾನು ಒಂದು ದೊಡ್ಡ ನಗರದಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ನನ್ನದೇ ಆದ ಒಂದು ಸಣ್ಣ ಕಂಪನಿ ಇದೆ. ಇದನ್ನು ನಾನು ಹಗಲಿರುಳು ಕಷ್ಟಪಟ್ಟು ಅನೇಕ ಬಲಿದಾನಗಳ ನಂತರ ದೊಡ್ಡದಾಗಿ ಬೆಳೆಸಿದ್ದೇನೆ. ನನ್ನ ಮನೆ ಆಫೀಸಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇಂದು ಮನೆಯ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ಬಂಗಲೆ, ಎಲ್ಲ ಸೌಲಭ್ಯಗಳು, ನೆಮ್ಮದಿಯ ವಾತಾವರಣವಿದೆ. ಆದರೆ ಇದೆಲ್ಲದರ ಹಿಂದೆ ನನ್ನ ತಾಯಿಯ ಅಪಾರ ಶ್ರಮ ಅಡಗಿದೆ. ಈ ಜಗತ್ತಿನಲ್ಲಿ ನನಗೆ ಯಾರಾದರೂ ದೊಡ್ಡ ಬೆಂಬಲವಿದ್ದರೆ ಅದು ನನ್ನ ತಾಯಿ ಮಾತ್ರ. ನಾವಿಬ್ಬರು ಜೊತೆಯಲ್ಲೇ ಇರುತ್ತೇವೆ. ತಾಯಿ ತನ್ನ ಜೀವನದ ಪ್ರತಿಯೊಂದು ಸಂತೋಷವನ್ನು ತ್ಯಾಗ ಮಾಡಿ ನನ್ನನ್ನು ಓದಿಸಿದರು, ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರು. ಇಂದು ನಾನು ಏನಾಗಿದ್ದೇನೋ ಅದೆಲ್ಲವೂ ಅವರಿಂದಲೇ. ಅಂದಿನ ಬೆಳಿಗ್ಗೆ ಸ್ವಲ್ಪ ವಿಭಿನ್ನವಾಗಿತ್ತು. ಆಫೀಸಿನಲ್ಲಿ ಕೆಲವು ಪ್ರಮುಖ ಇಂಟರ್ವ್ಯೂಗಳಿದ್ದವು. ಆ ಕಾರಣದಿಂದ ನಾನು ಎಂದಿಗಿಂತ ಸ್ವಲ್ಪ ಬೇಗ ಎದ್ದಿದ್ದೆ. 2-3 ಅಭ್ಯರ್ಥಿಗಳ ರೆಸ್ಯೂಮ್ಗಳು ಮೊದಲೇ ಬಂದಿದ್ದವು. ನಾನು ಫ್ರೆಶ್ ಆಗಿ ಸೂಟ್ ಬೂಟ್ ಧರಿಸಿ ಸಿದ್ಧನಾದೆ. ಕನ್ನಡಿಯ ಮುಂದೆ ನಿಂತು ನನ್ನನ್ನು ನಾನೇ ಒಮ್ಮೆ ನೋಡಿಕೊಂಡು ಕಿರುನಗೆ ಬೀರಿ ಕಾರು ಹತ್ತಿ ಹೊರಟೆ. ಬೆಳಗ್ಗೆ 9:30 ಆಗಿರಬಹುದು. ಹವಾಮಾನವು ಬಹಳ ಆಹ್ಲಾದಕರವಾಗಿತ್ತು. ತಣ್ಣನೆಯ ಗಾಳಿ ಮನಸ್ಸಿಗೆ ಮುದ ನೀಡಿತ್ತು. ಸುಮಾರು 4-5 ಕಿಲೋಮೀಟರ್ ಹೋದ ನಂತರ ರಸ್ತೆಯ ಪಕ್ಕದಲ್ಲಿ ಒಬ್ಬ ಹುಡುಗಿ ನಿಂತಿರುವುದು ಕಂಡಿತು. ಮೊದಲು ನಾನು ಗಮನ ಕೊಡಲಿಲ್ಲ. ಆದರೆ ಹತ್ತಿರ ಹೋದಾಗ ಅವಳು ಬರುವ ಹೋಗುವ ವಾಹನಗಳಿಗೆ ಕೈ ತೋರಿಸಿ ನಿಲ್ಲಿಸಲು ಪ್ರಯತ್ನಿಸುತ್ತಿರುವುದು ಕಂಡಿತು. ಯಾರೂ ಅವಳಿಗಾಗಿ ನಿಲ್ಲುತ್ತಿರಲಿಲ್ಲ. ಅವಳು ನನ್ನ ಕಾರಿಗೂ ಇಶಾರೆ ಮಾಡಿದಳು. ನಾನು ಅವಳನ್ನು ನೋಡಿದ ಕೂಡಲೇ ಕಾರು ನಿಲ್ಲಿಸಿದೆ. ಅವಳು ಸುಂದರವಾದ ಪಂಜಾಬಿ ಸೂಟ್ ಧರಿಸಿದ್ದಳು. ಅವಳ ಕೂದಲು ಗಾಳಿಗೆ ಹಾರುತ್ತಿತ್ತು. ಅವಳ ಮುಖದಲ್ಲಿ ಗಾಬರಿ ಮತ್ತು ಆತಂಕ ಎದ್ದು ಕಾಣುತ್ತಿತ್ತು. ನಾನು ಕಾರಿನ ಕಿಟಕಿ ಇಳಿಸಿದಾಗ ಅವಳು ವಿನಯದ ಧ್ವನಿಯಲ್ಲಿ ಕೇಳಿದಳು, "ಪ್ಲೀಸ್, ನನ್ನನ್ನು ಸ್ವಲ್ಪ ಮುಂದೆ ಬಿಡುತ್ತೀರಾ? ನನಗೆ ತುಂಬ ತಡವಾಗುತ್ತಿದೆ." ಅವಳ ಮುಗ್ಧತೆ ನೋಡಿ ನಾನು ತಕ್ಷಣ, "ಖಂಡಿತ ಬನ್ನಿ, ಕುಳಿತುಕೊಳ್ಳಿ" ಅಂದೆ. ಅವಳು ಬಂದು ಪಕ್ಕದ ಸೀಟಿನಲ್ಲಿ ಕುಳಿತಳು. "ನನ್ನಿಂದ ನಿಮಗೆ ತೊಂದರೆಯಾಯಿತು, ಸಾರಿ" ಎಂದಳು. ನಾನು ನಗುತ್ತಾ, "ಅದರಲ್ಲೇನಿದೆ ಹೇಳಿ, ನಿಮಗೆ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದೆ." ಅವಳು ನನಗೆ ಆರ್ಯನ್ ಇನ್ಫೋಟೆಕ್ ಕಂಪನಿಗೆ ಹೋಗಬೇಕು ಎಂದು, ಅಲ್ಲಿ ಇಂದು ನನ್ನ ಇಂಟರ್ವ್ಯೂ ಇದೆ, ಆದರೆ ನನಗೆ ದಾರಿ ಸರಿಯಾಗಿ ಗೊತ್ತಿಲ್ಲ ಎಂದು ಹೇಳಿದಳು. ಇದು ಕೇಳಿ ನನಗೆ ಆಶ್ಚರ್ಯವಾಯಿತು. ನನ್ನದೇ ಕಂಪನಿಗೆ ಅವಳು ಕೆಲಸಕ್ಕಾಗಿ ಬರುತ್ತಿದ್ದಳು. ಆದರೆ ನಾನು ನನ್ನ ಗುರುತನ್ನು ಮರೆಮಾಚಿ, "ಸರಿ, ಆ ಕಂಪನಿ ಎಲ್ಲಿದೆ ಎಂದು ನನಗೆ ಗೊತ್ತು, ನಾನು ಅಲ್ಲಿಗೆ ಬಿಡುತ್ತೇನೆ" ಎಂದೆ. ನಂತರ ಅವಳ ಹೆಸರು ಕೇಳಿದೆ. ಅವಳು ನಗುತ್ತಾ, "ನನ್ನ ಹೆಸರು ಸಾಹಿರಿ" ಎಂದಳು. ಆ ನಗು ನನ್ನ ಹೃದಯಕ್ಕೆ ತಟ್ಟಿತು. ಆದರೆ ಅವಳ ಕಣ್ಣಿನ ಆಳದಲ್ಲಿ ಯಾವುದೋ ನೋವು ಅಡಗಿದಂತಿತ್ತು. ಅವಳು ನನ್ನ ಹೆಸರು ಕೇಳಿದಾಗ ನಾನು ನನ್ನ ಹೆಸರು ವಿಕ್ರಮ್ ಎಂದು ಸುಳ್ಳು ಹೇಳಿದೆ. ದಾರಿಯುದ್ದಕ್ಕೂ ನಮ್ಮ ನಡುವೆ ಮಾತುಕತೆ ನಡೆಯಿತು. ಅವಳ ಮಾತಿನಲ್ಲಿ ಸತ್ಯ ಮತ್ತು ಸರಳತೆ ಇತ್ತು. ಅವಳು ಈ ನಗರಕ್ಕೆ ಹೊಸಬಳು ಎಂಬುದು ಅವಳ ಮಾತಿನಿಂದ ತಿಳಿಯಿತು. ಕಂಪನಿಯ ಮುಂದೆ ಕಾರು ನಿಲ್ಲಿಸಿ ಆ ದೊಡ್ಡ ಬಿಲ್ಡಿಂಗ್ ತೋರಿಸಿದೆ. ಅವಳು ತುಂಬ ಖುಷಿಯಿಂದ ನನಗೆ "ಥ್ಯಾಂಕ್ ಯು ಸೋ ಮಚ್" ಎಂದು ಹೇಳಿ ಕೈ ಕುಲುಕಿದಳು. ಆ ಕ್ಷಣದಲ್ಲಿ ಸಮಯ ನಿಂತುಹೋದ ಅನುಭವವಾಯಿತು. ನಾನು ಕಾರಿನಿಂದ ಇಳಿದು ಕಂಪನಿಯ ಒಳಗೆ ಹೋದೆ. ನಂತರ ನಾನು ಕಾರನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಆಫೀಸಿಗೆ ಹೋದೆ. ನನ್ನ ಆಫೀಸ್ 2ನೇ ಮಹಡಿಯಲ್ಲಿದೆ. ಒಳಗೆ ಹೋದ ಕೂಡಲೇ ಎಲ್ಲರೂ ಗುಡ್ ಮಾರ್ನಿಂಗ್ ಎಂದು
ಹೇಳಿದರು. ಆದರೆ ನನ್ನ ಕಣ್ಣುಗಳು ಸಾಹಿಲಿಯನ್ನು ಹುಡುಕುತ್ತಿದ್ದವು. ಕ್ಯಾಬಿನ್ ಒಳಗೆ ಹೋದರೂ ಮನಸ್ಸು ಹೊರಗೆ ವೇಟಿಂಗ್ ರೂಮಿನಲ್ಲೇ ಇತ್ತು. HR ಬಂದು ಇಂಟರ್ವ್ಯೂಗೆ ಅಭ್ಯರ್ಥಿಗಳು ಬಂದಿದ್ದಾರೆ ಎಂದು ಹೇಳಿದರು. ನಾನು ಸಾಹಿಲಿಯ ರೆಸ್ಯೂಮ್ ನೋಡಿದಾಗ ಅವಳಲ್ಲಿದ್ದ ಹಂಬಲ ನನಗೆ ಅರ್ಥವಾಯಿತು. ಕೆಲವು ಇಂಟರ್ವ್ಯೂಗಳ ನಂತರ ಸಾಹಿಲಿಯ ಸರದಿ ಬಂತು. ಅವಳು ಬಾಗಿಲು ತಟ್ಟಿ "ಮೇ ಐ ಕಮ್ ಇನ್ ಸರ್" ಎಂದಾಗ ಆ ಧ್ವನಿಯನ್ನು ನಾನು ತಕ್ಷಣ ಗುರುತಿಸಿದೆ. ಅವಳು ಒಳಗೆ ಬಂದು ನನ್ನನ್ನು ನೋಡಿದ ತಕ್ಷಣ ಅವಾಕ್ಕಾದಳು. ರಸ್ತೆಯಲ್ಲಿ ಲಿಫ್ಟ್ ಕೊಟ್ಟವನೇ ಕಂಪನಿಯ ಮಾಲೀಕ ಎಂದು ಅವಳು ಊಹಿಸಿರಲಿಲ್ಲ. ಅವಳು ಸ್ವಲ್ಪ ಸಂಕೋಚದಿಂದ ಕುಳಿತಳು. ನಾನು ಅವಳನ್ನು ಸಮಾಧಾನಪಡಿಸಿ ವೃತ್ತಿಪರ ಪ್ರಶ್ನೆಗಳನ್ನು ಕೇಳಿದೆ. ಅವಳು ಅತ್ಯಂತ ಆತ್ಮವಿಶ್ವಾಸದಿಂದ ಮತ್ತು ಸ್ಪಷ್ಟವಾಗಿ ಉತ್ತರಿಸಿದಳು. ಅವಳ ಬುದ್ಧಿವಂತಿಕೆ ಕಂಡು ನನಗೆ ಹೆಮ್ಮೆಯಾಯಿತು. ಎಲ್ಲರಿಗಿಂತ ಅವಳೇ ಉತ್ತಮ ಅಭ್ಯರ್ಥಿಯಾಗಿದ್ದಳು. ತಕ್ಷಣವೇ ನಾನು "ಕಂಗ್ರ್ಯಾಚುಲೇಷನ್ಸ್ ಸಾಹಿಲಿ, ನೀವು ಆಯ್ಕೆಯಾಗಿದ್ದೀರಿ" ಎಂದೆ. ಅವಳು ಸಂತೋಷದಿಂದ ಭಾವುಕಳಾಗಿ "ಥ್ಯಾಂಕ್ ಯು ಸರ್" ಎಂದು ಹೇಳಿದಳು. ಸಾಹಿಲಿ ಕೆಲಸಕ್ಕೆ ಸೇರಿದಳು. ನಾನು ಆಗಾಗ ನನ್ನ ಕ್ಯಾಬಿನ್ ಗಾಜಿನ ಗೋಡೆಯಿಂದ ಅವಳು ಕೆಲಸ ಮಾಡುವುದನ್ನು ನೋಡುತ್ತಿದ್ದೆ. ಅವಳು ಎಲ್ಲರೊಂದಿಗೆ ಬೆರೆತು ಖುಷಿಯಿಂದ ಕೆಲಸ ಮಾಡುತ್ತಿದ್ದಳು. ಆದರೆ ನನ್ನ ಜೀವನದ ಹಿನ್ನೆಲೆ ಬೇರೆಯೇ ಇತ್ತು. 2 ವರ್ಷಗಳ ಹಿಂದೆ ನನ್ನ ಪತ್ನಿ ತೀರಿಹೋಗಿದ್ದಳು. ಅಂದಿನಿಂದ ನಾನು ಒಂಟಿಯಾಗಿದ್ದೆ. ಆದರೆ ಸಾಹಿಲಿಯ ಪರಿಚಯದ ನಂತರ ನನ್ನ ಜೀವನದಲ್ಲಿ ಮತ್ತೆ ಬೆಳಕು ಮೂಡಿದಂತಾಯಿತು. ಒಂದು ದಿನ ಸಾಹಿಲಿ ಆಫೀಸಿಗೆ ಬಂದಿರಲಿಲ್ಲ. ನಾನು ಆತಂಕದಿಂದ HRಗೆ ವಿಚಾರಿಸಿದಾಗ ಅವಳ ತಾಯಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿಯಿತು. ನಾನು ತಕ್ಷಣ ಅವಳಿಗೆ ಫೋನ್ ಮಾಡಿದೆ. ಅವಳು ಅಳುತ್ತಾ "ಸರ್, ಅಮ್ಮನ ಪರಿಸ್ಥಿತಿ ಗಂಭೀರವಾಗಿದೆ" ಎಂದು ಹೇಳಿದಳು. ನಾನು ತಕ್ಷಣ ಆಸ್ಪತ್ರೆಗೆ ಹೋದೆ. ಅಲ್ಲಿ ಹಣದ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಸರಿಯಾಗಿ ನಡೆಯುತ್ತಿರಲಿಲ್ಲ. ನಾನು ತಕ್ಷಣವೇ ಚಿಕಿತ್ಸೆಗೆ ಬೇಕಾದ ಹಣ ಪಾವತಿಸಿ ಅತ್ಯುತ್ತಮ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದೆ. ಸಾಹಿಲಿ ತುಂಬಾ ಭಾವುಕಳಾಗಿ ನನಗೆ ಧನ್ಯವಾದ ಹೇಳಿದಳು. ಕೆಲವು ದಿನಗಳ ನಂತರ ಅವಳ ತಾಯಿ ಗುಣಮುಖರಾದರು. ಈ ಘಟನೆಯ ನಂತರ ನಮ್ಮ ನಡುವಿನ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಒಂದು ಮಳೆಯ ಸಂಜೆ ಆಫೀಸಿನಲ್ಲಿ ನಾವಿಬ್ಬರೇ ಇದ್ದಾಗ ನಾನು ಅವಳನ್ನು ಕ್ಯಾಬಿನ್ಗೆ ಕರೆಸಿ ಕಾಫಿ ಕೊಟ್ಟೆ. ನಂತರ ನನ್ನ ಮನಸ್ಸಿನ ಮಾತನ್ನು ಹೇಳಿದೆ. "ನನ್ನ ಜೀವನದಲ್ಲಿ ಎಲ್ಲವೂ ಇದೆ, ಆದರೆ ಒಂಟಿತನ ನನ್ನನ್ನು ಕೊಲ್ಲುತ್ತಿದೆ. ನಿನ್ನನ್ನು ನೋಡಿದ ದಿನದಿಂದ ನನ್ನ ಜೀವನಕ್ಕೆ ಅರ್ಥ ಸಿಕ್ಕಿದೆ. ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದೆ. ಸಾಹಿಲಿ ಅಳುತ್ತಾ "ಸರ್, ನೀವು ಇಷ್ಟು ದೊಡ್ಡ ಕಂಪನಿಯ ಮಾಲೀಕರು. ನಾನು ಒಬ್ಬ ಸಾಮಾನ್ಯ ಹುಡುಗಿ. ನನಗಿದು ಕನಸಿನಂತೆ ಕಾಣುತ್ತಿದೆ" ಎಂದು ಹೇಳಿದಳು. ಅವಳಿಗೂ ನನ್ನ ಮೇಲೆ ಪ್ರೀತಿ ಇತ್ತು. ನಾನು ಅವಳ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದೆ. ನಂತರ ಅವಳ ಮನೆಗೆ ಹೋಗಿ ಅವಳ ತಾಯಿಯ ಬಳಿ ಮದುವೆಯ ಪ್ರಸ್ತಾಪ ಇಟ್ಟೆ. ಅವಳ ತಾಯಿ ಸಂತೋಷದಿಂದ ಒಪ್ಪಿದರು. ಕೆಲವೇ ದಿನಗಳಲ್ಲಿ ನಮ್ಮ ಮದುವೆ ಅದ್ದೂರಿಯಾಗಿ ನಡೆಯಿತು. ಇಂದು ಸಾಹಿಲಿ ನನ್ನ ಮನೆಯ ಬೆಳಕಿನ ದೀಪವಾಗಿದ್ದಾಳೆ. ನನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ನಾವಿಬ್ಬರೂ ಜೊತೆಯಾಗಿ ಕಂಪನಿಯನ್ನು ಮುನ್ನಡೆಸುತ್ತಿದ್ದೇವೆ. ಸ್ನೇಹಿತರೆ, ಜೀವನದಲ್ಲಿ ಸಣ್ಣ ಭೇಟಿಗಳಿಗೂ ದೊಡ್ಡ ಬದಲಾವಣೆ ತರುತ್ತದೆ. ಆ ದಿನ ನಾನು ಕಾರು ನಿಲ್ಲಿಸಿ ಅವಳಿಗೆ ಸಹಾಯ ಮಾಡದಿದ್ದರೆ ಇಷ್ಟು ಸುಂದರ ಬದುಕು ನನಗೆ ಸಿಗುತ್ತಿರಲಿಲ್ಲ. ನಮ್ಮ ನಿರ್ಧಾರ ನಿಮಗೆ ಸರಿ ಅನಿಸಿದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.